It is between BCCI and KCA. ಅವರು ಏನು ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಅದು ನಮ್ಗಳಿಗೇನು ಗೊತ್ತಿಲ್ಲ. ಜೊತೆಗೆ RCB ಗೆದ್ದಂಥ ಟೀಮು ಅವರು ಮತ್ತು BCCIನವರು IPL ಆರ್ಗನೈಸರ್ಸು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ಬೋದು, ಟಿಕೆಟ್ಗಳಿನ ಕಾರಣಕ್ಕಾಗಿ ಅವರು ಶಿಫ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೇನು ಅನ್ನಿಸ್ತಾ ಇದೆ ಅಂತೇಳಿದರೆ, ನೆನ್ನೆನೂ ಕೂಡ ನಾನು ಹೇಳಿದ್ದೇನೆ, ಕಮರ್ಷಿಯಲ್ ಆ್ಯಂಗಲ್ನಲ್ಲಿ ಅವರು ನೋಡ್ತಾ ಇದ್ದಾರೆ. ಇಲ್ಲಿ 33,000 ಸೀಟಲ್ಲಿ ಒಂದಷ್ಟು ಫ್ರೀ ಪಾಸಸ್ಸು ಟಿಕೆಟ್ಸು ಎಲ್ಲ ಹೋಗ್ತಾ ಇದೆ VIP ಅನ್ನೋದು ಬಿಟ್ಟರೆ, ಇಲ್ಲಿ ಯಾವುದೇ ತೊಂದರೆ ಅವರಿಗಿಲ್ಲ. ಅವರಿಗೆ ಸೆಕ್ಯೂರಿಟಿಯಿಂದಾಗಲಿ ಅಥವಾ ಅರೇಂಜ್ಮೆಂಟ್ಸಿಂದಾಗಲಿ ಆ ಆಸ್ಪೆಕ್ಟ್ಸ್ ಯಾರೂ ಕೂಡ ಮಾತಾಡ್ತಿಲ್ಲ. ಈಗ 5 ಮ್ಯಾಚಸ್ ಮಾಡಿದ್ದೀವಿ, ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೀಲಿಲ್ಲ. ಆ ರೀತಿ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು. ನಾವು ಗೌರ್ಮೆಂಟ್ ಸಪೋರ್ಟ್ ಕೊಟ್ಟು ನಾವೆಲ್ಲ ರಿಪೀಟೆಡಾಗಿ ಮೀಟಿಂಗ್ಸ್ ಮಾಡಿ, ಕಳೆದ ವರ್ಷ ಏನು ನಡೀತು ಅಂಥ ಘಟನೆಗಳು ನಡೀಬಾರ್ದು ಅಂತೇಳಿ ಎಕ್ಸ್ಟ್ರಾ ಕೇರ್ ತೊಗೊಂಡು ನಾವು IPL ಇಲ್ಲಿಂದ ಹೋಗಬಾರ್ದು ಅಂತೇಳಿ ನಾವು ಅವರಿಗೆ ಅನುಮತಿಯನ್ನು ವಿತ್ ಗ್ರೇಟ್ ಡಿಫಿಕಲ್ಟಿ ಕೊಟ್ಟಿದ್ದೇವೆ. ಲೆಟ್ ಮಿ ರಿಪೀಟ್, ವಿತ್ ಗ್ರೇಟ್ ಡಿಫಿಕಲ್ಟಿ ಕೊಟ್ಟಿದ್ದೇವೆ. ಯಾಕಂದರೆ ಜಸ್ಟಿಸ್ ಕುನ್ನಾ ಅವರ ವರದಿಯ ಪ್ರಕಾರ ಸೋ ಮೆನಿ ಥಿಂಗ್ಸ್ ದೇ ಹ್ಯಾಡ್ ಟು ಡೂ. ಅದರಲ್ಲಿ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ಗೆ ಏನೆಲ್ಲ ಮಾಡಬೇಕು, ಸೇಫ್ಟಿ ಮೆಷರ್ಸ್ ಏನು ತೊಗೋಬೇಕು ಅವೆಲ್ಲ ಮಾಡಿಸಿ ಇಲ್ಲಿನ ಅನುಮತಿಯನ್ನು ಸರ್ಕಾರ ನಾವು ಕೊಟ್ಟೋ. ಆದರೆ ಅವರು ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಆಗಿ ಅವರಿಗೆ 1,00,000 ಜನ ಅಲ್ಲಿ ಸೀಟ್ಗಳಿದೆ ಅಂತ ಹೇಳಿ ಹೆಚ್ಚು ಜನ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಶಿಫ್ಟ್ ಮಾಡಿರೋದು ಅಂತ ನನ್ನ ಅನಿಸಿಕೆ. ಅದು BCCIನವರು ಕ್ಲಾರಿಫೈ ಮಾಡಬೇಕು. ನಮಗೆ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಸರ್, ಪರ್ಟಿಕ್ಯುಲರ್ ಆಗಿ ಅವರು 30% ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡಬೇಕು ಅನ್ನೋವಂತಹನ್ನ ಮೆನ್ಷನ್ ಮಾಡಿದ್ದಾರೆ ಸರ್ ಅವರು. ನಾನು ಹೇಳಿದ್ನಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಗೌರ್ಮೆಂಟು, ಕರ್ನಾಟಕ ಸರ್ಕಾರ ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ನೋಡ್ರಿ, MLAಗಳಿಗೆ ಆಯ್ತಪ್ಪ, MLAಗಳು ಎಷ್ಟು ಜನ ಇದ್ದಾರೆ? 224 2 ಪಾಸ್ ಕೊಡ್ತಾರೆ. ಎಷ್ಟಾಯ್ತು? ಪರಿಷತ್ ಸದಸ್ಯರು ಆಯ್ತಪ್ಪ, 300 ಇಟ್ಕೊಳ್ರಿ. 300 600 ಸೀಟು 600 ಸೀಟು MLAಗಳಿಗೆ ಕೊಟ್ಬಿಟ್ರೆ ಲಾಸ್ ಆಗೋಯ್ತಾ? ಅದಕ್ಕೆ ಶಿಫ್ಟ್ ಮಾಡ್ತಾರೆ. ಹೇಳಿ ಹಂಗಂತ ಅವರು. ನೋ, ಲೆಟ್ ದೆಮ್ ಕಮ್ ಔಟ್ ಸೇಯಿಂಗ್ ದಟ್ ಬಿಕಾಸ್ ಆಫ್ MLAs ನಾವು ಶಿಫ್ಟ್ ಮಾಡ್ದು ಅಂತ ಹೇಳಿ ಅವರು. ಸಿ, ಟಿಕೆಟ್ಸ್ ಈಸ್ ಎ ಇಶ್ಯೂ. ಲೆಟ್ ದೆಮ್ ಸೇ ಸೊ. ಯಾರ್ಯಾರಿಗೆ ಅವ್ರು ಟಿಕೆಟ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪಾಸ್ಗಳು ಕೊಟ್ಟಿದ್ದಾರೆ, RCB ಅವ್ರು ಯಾರಿಗೆ ಕೊಟ್ಟರು, ಆಮೇಲೆ ಅವರ ಅಪೋಸಿಟ್ ಟೀಮು ಅವ್ರಿಗೆ ಈಗ ಚೆನ್ನೈಗೆ ಆಡಿದರು, ಚೆನ್ನೈನವರು ಯಾರಿಗೆ ತೊಗೊಂಡ್ರು, ಎಷ್ಟು ಸಾವಿರ ಟಿಕೆಟ್ ತೊಗೊಂಡ್ರು, ಅದೆಲ್ಲ ಅವರೆಲ್ಲ ಹೇಳಿ ಅಲ್ಲ. ಅಲ್ಲಲ್ಲ, ಇಫ್ ಟಿಕೆಟ್ ಈಸ್ ಅನ್ ಇಶ್ಯೂ, ಲೆಟ್ ದೆಮ್ ಸೇ ಸೊ. BCCI ಆಗಲಿ KCA ಆಗಲಿ, ಅದರಲ್ಲಿ ನಾವು ಗೌರ್ಮೆಂಟ್ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಅವರು ಏನಾರ ಹೇಳ್ಕೊಳ್ಳಿ ಬಿಡ್ರಿ. BJP ಅವರು JDSನವರು ಕ್ರೀಡೆಗೆ ಏನು ಪ್ರೋತ್ಸಾಹ ಕೊಡ್ತಿದ್ದಾರೆ ಅವೆಲ್ಲ ನಾವು ನೋಡಿದ್ದೇವೆ. ಆದರೆ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, BCCIನವರು ಮತ್ತು KCAನವರು ದೇ ಶುಡ್ ಡಿಸೈಡ್. ಆಮೇಲೆ IPL RCB ಅವರೆಲ್ಲ ಡಿಸೈಡ್ ಮಾಡ್ಬೇಕು. ನಮಗೇನು ಸಂಬಂಧ ಇದೆ? ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಏನು ಸಂಬಂಧ ಇದೆ? ತಮಿಳುನಾಡು ವಿಚಾರದಲ್ಲಿ ರಾಜ್ಯಪಾಲರು ಬೆಂಬಲ ಪತ್ರ ಕೊಡಲೇಬೇಕು ಅಂತ ಒಂದು ಇದನ್ನು ಮಾಡ್ತಾರೆ. ಫ್ಲೋರ್ ಹೌಸ್ಗೆ ಅವಕಾಶ ಕೊಡ್ತಾರೆ. ಈಗ ಕಾನೂನಿನ ಚೌಕಟ್ಟು, ಇಟ್ಸ್ ಆಲ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಸಂವಿಧಾನದಲ್ಲಿ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸಸ್ಸು ಇದೆ, ಪ್ರೊಸೀಜರ್ಸ್ ಇದೆ. ಅದನ್ನು ಗವರ್ನರ್ ಅವರು ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದರೆ ಅದು ಅವರದ್ದು ತಪ್ಪಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಈಸ್ ಅವರು ಯಾವ ಪಕ್ಷಕ್ಕೆ ಸೇರಿದವರಲ್ಲ ಅಥವಾ ಯಾವ ಇನ್ಫ್ಲುಯೆನ್ಸಿಗೂ ಸೇರಿದವರಲ್ಲ. ಅವರು ಯಾರು? ಗವರ್ನರು. ಅವರು ಪುಸ್ತಕದಲ್ಲಿ, ಕಾನೂನಲ್ಲಿ ಏನು ಬರೆದಿದೆ, ಪ್ರೊಸೀಜರ್ ಏನು ಬರೆದಿದೆ ಸಂವಿಧಾನದ ಅಡಿಯಲ್ಲಿ, ಅದನ್ನು ಮಾಡಬೇಕಷ್ಟೇ ಅವ್ರ ಕೆಲಸ. ಅದು ಮಾಡಲಿಲ್ಲ ಅಂದರೆ ಅವರು ಕೋರ್ಟಿಗೆ ಹೋಗ್ತಾರೆ. ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಈಗ ಅವರು ಕೋರ್ಟಿಗೂ ಕೂಡ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದೆ. ಬಹುಶಃ ಅವರು ಕೋರ್ಟಿಗೆ ಹೋಗ್ಬೋದು. ಥ್ಯಾಂಕ್ ಯು.